ಕರ್ನಾಟಕದಲ್ಲಿ ಸಿಗುವಂಥ ಈ ಒಂದು ಯಾಣ ಕೇವು ಇದ್ರ ಹಿಂದೆ ಒಬ್ಬ ರಾಕ್ಷಸನ ಅಂತ್ಯ ಆಗಿರುತ್ತೆ. ಅವ್ನು ಯಾರಪ್ಪ ಅಂದ್ರೆ ಭಸ್ಮಾಸುರ. ನಿಮಗೆ ಪ್ಲಾಸ್ಟಿಕ್ ಕಟ್ಟಿಗೆ ಸುಟ್ಟಾಗ ಒಂದು ಸ್ಮೆಲ್ ಬರ್ತೈತೆ ನೋಡ್ರಿ, ಆ ಥರ ಒಂದು ಕೆಟ್ಟ ಸ್ಮೆಲ್ ಹೊಂಟದ ಇದು. ವಾಟ್ಸಪ್ ಮೈ ರೋಡಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಕರ್ನಾಟಕ ಒಳಗಿರೋ ಯಾಣ ಟೂರಿಸ್ಟ್ ಪ್ಲೇಸ್ ಹೆಂಗದ ಅದ್ರ ಹಿಂದೆನೂ ಒಂದು ಬ್ಯಾಕ್ ಸ್ಟೋರಿ ಮಸ್ತ್ ಐತಿ. ಇವತ್ತು ಅದೇ ಜಾಗನ ನಾವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಗೋಕರ್ಣದಿಂದ ಜಸ್ಟ್ 49 ಕಿಲೋಮೀಟರ್ಸ್ ಅದ, ಅಂದರೆ 1.5 ಅವರ್ ಜರ್ನಿ ಆಗ್ತದೆ. ದೂರ ಅಷ್ಟೇ ಇರ್ಬೋದು, ಬಟ್ ನೀವು ಬರಲಿಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿತೈತೆ. ಅದು ಏನಿಲ್ಲ ಅಂದ್ರೆ ಒಂದು 2.5-3 ಅವರ್ಸ್ ಬೇಕು ನಿಮಗೆ, ಯಾಕಂದರೆ ದಾರಿ ಹಂಗೈತದ. ಸೊ ಯಾಣ ಕೇವ್ ಅಂದರೆ ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಎಲ್ರಿಗೂ ಗೊತ್ತು, ಬಟ್ ಅದ್ರ ಹಿಂದೆ ಯಾವ ಸ್ಟೋರಿ ಇದೆ ಅಂತ ಸ್ವಲ್ಪ ಜನರಿಗೆ ಗೊತ್ತಿಲ್ಲ. ಇವತ್ತು ಗೊತ್ತು ಮಾಡಿಸೋಂಥ ಸಮಯ ಬಂದೈತಿ. ಒಬ್ಬ ರಾಕ್ಷಸನ ಅಂತ್ಯ ಹೆಂಗೆ ಆಗ್ತದೆ ಅನ್ನೋದು ಯಾಣ ಕೇವು ರಿಪ್ರೆಸೆಂಟ್ ಮಾಡ್ತಾ. ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಅದೇ ನೋಡ್ಕೊಂಬರಮ್ಮ. ಕರ್ನಾಟಕದಲ್ಲಿ ಸಿಗುವಂಥ ಈ ಯಾಣ ಕೇವ್ ಹಿಂದೆ ಒಬ್ಬ ಅಹಂಕಾರಿ ರಾಕ್ಷಸನ ಒಂದು ಭಸ್ಮ ಇಲ್ಲೈತಿ. ಇವಾಗ ನಮ್ಮ ವಿಡಿಯೋ ಸ್ಟಾರ್ಟ್ ಆಗ್ತದೆ, ನೀವು ಕೇಳಕ್ಕೆ ರೆಡಿ ಇದ್ದೀರಲ್ಲ? ಡನ್. ಭಸ್ಮಾಸುರ ಅನ್ನೋ ರಾಕ್ಷಸ ಏನು ಮಾಡ್ತಾನೆ, ಒಂದು ದಿನ ಶಿವನ ಧ್ಯಾನಕ್ಕೆ ಕೂಡ್ತಾನೆ. ಅಂದರೆ ಶಿವನ ಹೆಸರಲ್ಲಿ ಒಂದು ತಪಸ್ಸನ್ನು ಕೂಡ್ತಾನೆ. ಆ ತಪಸ್ಸು ಎಷ್ಟು ಪವರ್ಫುಲ್ ಆಗಿರ್ತಂದ್ರೆ ಶಿವನಿಗೆ ಆ ಭಸ್ಮಾಸುರ ಏನಂತ ಕೇಳ್ತಾನಂದ್ರೆ, ನಾನು ಯಾರ ತಲೆ ಮೇಲೆ ಕೈ ಇಟ್ಟರು ಕೂಡ ಅವರು ಭಸ್ಮ ಆಗ್ಬೇಕಂತ. ಎಂಥ ತಪಸ್ಸು ನೋಡ್ರಿ, ಅದು ಎಂಥ ವರ ಕೇಳಿರ್ತಾನೆ ಶಿವನಿಗೆ ಅಂದ್ರೆ ಆ ಒಂದು ತಪಸ್ಸಿಗೆ ಮೆಚ್ಚಿ ಶಿವ ಹೂನು ಅಂತಾನ್ರಿ. ಅದಾದಮೇಲೆ ಭಸ್ಮಾಸುರ ಯಾವ ರೀತಿ ಪ್ಲ್ಯಾನ್ ಮಾಡ್ತಾನಂದ್ರೆ, ಪ್ಲ್ಯಾನ್ ಅಂತಲ್ಲ, ನಾನು ಇದನ್ನು ಯಾರು ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲ, ಪ್ರಯೋಗ ಮಾಡಬೇಕಲ್ಲ ಕೇಳ್ಕೊಂಡಾಗ ಭಸ್ಮಾಸುರ ಏನು ಮಾಡ್ತಾನೆ, ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ. ಅಂದರೆ ವರ ಯಾರು ಕೊಟ್ಟಿರ್ತಾರೋ ಅವರ ತಲೆ ಮೇಲೆ ಕೈ ಇಟ್ಟು ಒಂದ್ಸಲಿ ಪ್ರಯೋಗ ಮಾಡಬೇಕಂತ ಭಸ್ಮಾಸುರ ಟ್ರೈ ಮಾಡ್ತಾನೆ. ಸೊ ಅದಕ್ಕೆ ಶಿವ ಏನು ಮಾಡ್ತಾನೆ, ವಿಷ್ಣು ಹತ್ರ ಓಡಿ ಹೋಗ್ತಾನೆ. ವಿಷ್ಣು ಅವಾಗ ಏನು ಮಾಡ್ತಾನೆ ಅಂದರೆ, ನಾನು ನಿಮಗೆ ಮುಂಚೆ ಹೇಳಿದೆ, ಇಲ್ಲಿ ಒಂದು ಶಿಖರ ಒಂದು ವಿಷ್ಣುವಿಗೆ ಸೇರಿದ್ದು, ಇನ್ನೊಂದು ಭೈರವೇಶ್ವರ ಅಂದರೆ ಶಿವನಿಗೆ ಸೇರಿದ್ದು ಅಂತ. ಅದು ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ಭಸ್ಮಾಸುರ ಶಿವನನ್ನು ಅಟ್ಟಿಸ್ಕೊಂಡು ಹೋಗ್ತಾನಂತ. ಶಿವ ಏನು ಮಾಡ್ತಾನೆ, ವಿಷ್ಣು ಹತ್ರ ಹೋಗ್ತಾನೆ. ವಿಷ್ಣು ದೇವ್ರು ಏನು ಮಾಡ್ತಾರೆ ಅಲ್ಲಿ ಮಾಸ್ಟರ್ ಪ್ಲ್ಯಾನ್, ನಿಮ್ಗೆ ಗೊತ್ತಿದೆ ಅದ ನಮ್ಮ ವಿಷ್ಣು ದೇವ್ರು ಯಾವ ರೀತಿ ಮಾಸ್ಟರ್ ಪ್ಲ್ಯಾನ್ ಮಾಡ್ತಿದ್ದಾರಂತ. ಸೊ ಪ್ಲ್ಯಾನ್ ಏನಪ್ಪ ಅಂದರೆ, ವಿಷ್ಣು ದೇವ್ರು ಏನು ಮಾಡ್ತಾರೆ, ಒಂದು ಮೋಹಿನಿ ರೂಪ ತೊಗೊಂಡ್ಬಿಡ್ತಾರೆ. ಒಬ್ಬ ಬ್ಯೂಟಿಫುಲ್ ಗರ್ಲ್ ಅನ್ಕೋರಿ, ಅಷ್ಟು ಚಂದ ಮೋಹಿನಿ ರೂಪ ತೊಗೊಂಡ್ಬಂದ್ಬಿಡ್ತಾರೆ. ಆ ಮೋಹಿನಿ ವೇಷದಲ್ಲಿ ಬಂದಿರತಕ್ಕಂಥ ವಿಷ್ಣು ಅವರಿಗೆ ಮರಳಾಗಿಬಿಡ್ತಾರೆ ಅನ್ಕೊಡ್ರಿ. ಬಿಕಾಸ್ ಶಿ ವಾಸ್ ವೆರಿ ಬ್ಯೂಟಿಫುಲ್ ಅನ್ಕೋರಿ, ಅಷ್ಟು ಚಂದ ಇರ್ತಾಳಕ್ಕೆ. ಆಮೇಲೆ ಏನಾಗ್ತದೆ, ಭಸ್ಮಾಸುರ ಅವ್ರು ಏನಾಗಿಬಿಡ್ತಾರೆ, ಆ ಮೋಹಿನಿ ಒಳಗೆ ಬಂದಿರತಕ್ಕಂಥ ವಿಷ್ಣು ದೇವರಿಗೆ ಫ್ಲ್ಯಾಟ್ ಆಗಿಬಿಡ್ತಾರೆ. ಸೊ ಒಂದು ಮೂಮೆಂಟಿಗೆ ಮೋಹಿನಿಯವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, ಮೋಹಿನಿ ನಾನು ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ನೀವು ಕೂಡ ಹಂಗೆ ಡ್ಯಾನ್ಸ್ ಮಾಡಿರಿ, ಅದೇನೋ ಒಂದು ಸ್ಮಾಲ್ ಕನ್ವರ್ಷನ್ ಆಗುತ್ತೆ ಅಂತ ಅನ್ಕೋರಿ. ಭಸ್ಮಾಸುರ ಆ ಮೋಹಿನಿಗೆ ಫುಲ್ ಫಿದಾ ಆಗಿ ಆ ಮೋಹಿನಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಿರ್ತಾರೋ ಅದೇ ರೀತಿ ಡ್ಯಾನ್ಸ್ ಮಾಡೋಕೆ ಹೋಗ್ತಿರ್ತಾರೆ. ಇಲ್ಲೇ ನೋಡ್ರಿ ಆಗಿರೋ ಎಡವಟ್ಟು. ಬಸ್ಸಲ್ಲಿ ಸಿಕ್ಕಿರೋ ವರ ಏನಪ್ಪ ಅಂದ್ರೆ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವರೇ ಭಸ್ಮ ಆಗಬೇಕಂತ ಅದು ವರ ಇರ್ತದೆ. ಅದಕ್ಕೆ ಅಗ್ರಿಯಾಗಿ ಶಿವನೂ ಕೊಟ್ಟಿರ್ತಾನೆ. ಅವರ ಬಲೆಗೆ ಬಿದ್ದ ಭಸ್ಮಾಸುರ ಏನು ಮಾಡ್ತಾನೆ, ಅವ್ರ ಹಿಂದೆ ಲೈಕ್ ಅಲ್ಲಿ ಒಂದು ಐ ಥಿಂಕ್ ಸಣ್ಣದೊಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೇನೆ, ಹಾಗೇನಿಲ್ಲ. ಸೊ ಮೋಹಿನಿ ಅಂದರೆ ವಿಷ್ಣು ಅವ್ರು ಏನು ಮಾಡ್ತಿರ್ತಾರೆ, ಒಂದು ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ನಾ ಯಾವ ರೀತಿ ಡ್ಯಾನ್ಸ್ ಮಾಡ್ತೀನಿ ನೀವು ಅದೇ ರೀತಿ ಡ್ಯಾನ್ಸ್ ಮಾಡಿರಿ ಅಂತ ಹೇಳ್ತಿರ್ತಾರೆ. ಓಕೆ, ಭಸ್ಮಾಸುರ ಯಾವ ಲೆವೆಲಿಗೆ ಅದ್ರೊಳಗೆ ಮುಳುಗೋಗಿದ್ದಪ್ಪ ಅಂದ್ರೆ, ಅವ್ನು ಏನು ಮಾಡ್ತಾನೋ ಅವನಿಗೆ ಗೊತ್ತಿರಲಿಲ್ಲ. ಅಂದರೆ ಅವ್ನು ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾನೋ, ಅವ್ನು ಯಾವ ರೀತಿ ಆ್ಯಕ್ಟಿವಿಟಿ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಒಂದು ಮೂಮೆಂಟಲ್ಲಿ ಡ್ಯಾನ್ಸ್ ಮಾಡೋ ನೆಪದಲ್ಲಿ ಏನಾಗ್ಬಿಡ್ತಾರೆ, ವಿಷ್ಣು ಅವರು ಅಂದರೆ ಮೋಹಿನಿಯವರು ಅವ್ರ ಕೈ ಮೇಲೆ ಈ ರೀತಿ ಒಂದು ಪೋಸ್ನ ಹಿಂಗೆ ಮಾಡಿಬಿಡ್ತಾರೆ. ಭಸ್ಮಾಸುರ ಆ ಧ್ಯಾನ ಅವ್ರು ಬೇರೆ ಕಡೆ ಇತ್ತು. ಸೊ ಹಾಗಾಗಿ ಭಸ್ಮಾಸುರ ಅವನ ಕೈನೇ ಅವನ ತಲೆ ಮೇಲೆ ಬಂದ್ಬಿಡ್ತಾ, ಅಲ್ಲಿಗೆ ಅವನೇ ಭಸ್ಮ ಆಗಿಬಿಡ್ತಾನೆ. ಇದೇ ನೋಡ್ರಿ ಇದ್ರ ಬಿಹೈಂಡ್ ದಿ ಸ್ಟೋರಿ, ಯಾವ ರೀತಿ ಭಸ್ಮಾಸುರ ಭಸ್ಮ ಆಗಿರ್ತಾನೆ, ಭಸ್ಮಾಸುರ ಬೂದಿಯಾಗಿ ಇಲ್ಲಿ 2 ಕೇವಳಗಾಗಿರ್ತಾವ ಅಂತ ಅನ್ನೋದು. ದಿಸ್ ಈಸ್ ದ ಸ್ಟೋರಿ ಗೈಸ್. ನಿಮಗೆ ಇನ್ನೊಂದು ಲೈವ್ ಪ್ರೂಫ್ ತೋರಿಸ್ತೀನಿ. ಅಂದ್ರೆ ಇಲ್ಲಿ ಭಸ್ಮಾಸುರನ ಭಸ್ಮ ಆಗ್ಯಾನಂತ ಎಲ್ಲರೂ ಹೇಳ್ತಾರಲ್ಲ, ಸ್ಟೋರಿ ಹೇಳ್ತಾರಲ್ಲ. ಬಟ್ ನೀವು ಎಲ್ಲೇ ಹೋಗ್ರಿಪ್ಪ, ನೀವು ಯಾವುದೇ ಗುಡ್ಡಾಗ ಹೋಗ್ರಿ, ಯಾವುದೇ ಬೆಟ್ಟಾಗ ಹೋಗ್ರಿ, ಅಲ್ಲಿ ಸಿಗೋವಂಥ ಮಣ್ಣು ಕಲರ್ ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್ ಇದ್ದೇ ಇರ್ತವೆ. ಒಂದು ಕೆಂಪರ್ ಇರಬೇಕಿಲ್ಲ, ಒಂದು ಕರಿಯರ್ ಇರಬೇಕು. ಬಟ್ ಕಂಪ್ಲೀಟ್ ಆ್ಯಶ್ ಕಲರ್ ಮತ್ತು ಪೂರ್ತಿ ಇಲ್ಲೇನೋ ಒಂದು ಸುಟ್ಟಿರ್ತಾರಲ್ಲ, ಸುಟ್ಟ ಮೇಲೆ ಒಂದು ನೆಲ ಹೆಂಗೆ ಕಪ್ಪಾಗ್ತೈತೆ ನೋಡ್ರಿ,
ಆ ರೀತಿ ನೀವು ಯಾವ ಥರ ನೋಡಿರಿ. ಜಸ್ಟ್ ಇವಾಗಲೇ ಒಂದು JCB ಪೂರಾ ಇಲ್ಲೇನೋ ಒಂದು ಕನ್ಸ್ಟ್ರಕ್ಷನ್ ಮಾಡತ್ತಿದ್ರೇನೋ JCB ವರ್ಕ್ ನಡೆದಿತ್ತಪ್ಪ. ಸೊ ಅವಾಗ ಏನಾಗಿತ್ತು ಅಲ್ಲಿ ಕೆದರೋ ಟೈಮ್ನು ಕೂಡ ಎಷ್ಟು ಕೆದರ್ಲತ್ತ ನೋಡ್ರಿ, ಅಷ್ಟು ಒಂಥರ ಕರಿ ಇಡ್ಲಿ ಟೈಪ್ ಮತ್ತು ಏನು ಒಂದು ಟೈಪ್ ಸುಟ್ಟಿರ್ತಾರಲ್ಲ ಹಂಗೆ ಕಾಣಿಸೋದು. ಒಂದು ಸಲ ತೋರಿಸ್ತೀನಿ ನೋಡ್ರಿ. ನಿಮ್ಗೆ ಅನ್ಸಲ್ಲ ಇದು? ಒಂದು ಸೆಕೆಂಡ್ ಇನ್ನೂ ಝೂಮ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಗೈಸ್. ಜಸ್ಟ್ ಇವಾಗ ಆಗೈತೆ ನೋಡ್ರಿ. ಈಗ ಸುಟ್ಟಂಗೆ ಅನ್ಸುತ್ತೆ ನೋಡ್ರಿ. ಆಮೇಲೆ ನೀವು ನೋಡತ್ತಿರಲ್ಲ ಈಗ ಎಷ್ಟು ಕೆಳಗೆ ಹೋಗ್ತೀವಿ ಅಷ್ಟು ಸುಟ್ಟಿರೋವಂಥ ಒಂದು ಮಣ್ಣು ಸಿಗ್ತೈತೆ ನಮಗೆ. ಹೆಂಗೈತೆ ಹಿಸ್ಟ್ರಿ ಯಾಣ ಕೇವುದು. ಯಪ್ಪ ಸ್ಮೆಲ್ ಹೆಂಗೆ ಹೊಂಟದಂದ್ರೆ ಏನೋ ಒಂಥರ ಹಿಂಗೆ ಸುಟ್ಟಿರೋ ಸ್ಮೆಲ್, ಏನೋ ಒಂಥರ ಲೈಕ್ ನಿಮಗೆ ಪ್ಲಾಸ್ಟಿಕ್ ಕಟ್ಟಿಗೆ ಸುಟ್ಟಾಗ ಒಂದು ಸ್ಮೆಲ್ ಬರ್ತೈತೆ ನೋಡ್ರಿ, ಆ ಥರ ಒಂದು ಕೆಟ್ಟ ಸ್ಮೆಲ್ ಹೊಂಟದ ಇದು. ಪಾ ಸೊ ಗೈಸ್ ಆಲ್ಮೋಸ್ಟ್ ಎಲ್ರಿಗೂ ಬ್ಲಾಗ್ ಅರ್ಥ ಆಯ್ತು ಅನ್ಕೋತೀನಿ. ಮೀನ್ಸ್ ಅಂದರೆ ಯಾಣ ಬಿಹೈಂಡ್ ಸ್ಟೋರಿ ಏನಿದೆ ಅಂತ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಐ ಹೋಪ್ ಯು ಎಂಜಾಯ್ ದಿ ವಿಡಿಯೋ. ಸೊ ಐ ಹೋಪ್ ಯು ಆಲ್ ಎಂಜಾಯ್ ದಿ ವಿಡಿಯೋ. ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಟ್ಟಸೆ ಬೆಲ್ ಐಕಾನ್ ಒತ್ತಿರಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಇನ್ನೂ ಇದೇ ರೀತಿ ಎಕ್ಸೈಟಿಂಗ್ ಅಡ್ವೆಂಚರ್ ವ್ಲಾಗ್ಸ್ನ ತರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಕೀಪ್ ಲವಿಂಗ್, ಕೀಪ್ ಸಪೋರ್ಟಿಂಗ್.